ಜನವರಿ 22ರಂದು ಶ್ರೀರಾಮ ಮಂದಿರದಲ್ಲೂ ಕೂಡ ವಿಶೇಷ ಪೂಜೆಯನ್ನ ಮಾಡಲಾಗುತ್ತೆ. ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ ಶ್ರೀರಾಮ ಮಂದಿರ ಅನೇಕ ಕಡೆಗಳಲ್ಲಿ ವಿಶೇಷ ಪೂಜೆಗಳನ್ನ ಜನವರಿ 22ರಂದು ಮಾಡಲಾಗುತ್ತೆ. ರಾಜಾಜಿನಗರದಲ್ಲಿರುವಂತಹ ಶ್ರೀರಾಮ ಮಂದಿರದಲ್ಲೂ ಕೂಡ ವಿಶೇಷ ಪೂಜೆ ಮಾಡಲಾಗುತ್ತೆ. ವಿಶೇಷ ಅಲಂಕಾರದಿಂದ ದೇವಾಲಯ ಈಗಾಗಲೇ ಜಗಮಗಿಸ್ತಾ ಇದೆ. ರಾಮ ಮಂದಿರದಲ್ಲಿ ರಾಮ ತಾರಕ ಯಾಗಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಜನವರಿ 22ರಂದು ಅನೇಕ ದೇವಸ್ಥಾನಗಳಲ್ಲಿ ಯಾಗ ಆಗಿರಬಹುದು, ಪೂಜೆಗಳಾಗಿರ್ಬೋದು, ವಿಶೇಷ ಪೂಜೆಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ ಮಾಡಲಾಗ್ತಾ ಇದೆ. ಈ ಕುರಿತು ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ನಡೆಸಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ. ಭಾರತೀಯರ ಕನಸಾಗಿದ್ದಂತಹ ರಾಮ ಮಂದಿರ ಅಯೋಧ್ಯೆಯಲ್ಲಿ ಉದ್ಘಾಟನೆ ಆಗಲಿಕ್ಕೆ ಇನ್ನೇನು ಕೆಲ ದಿನಗಳಷ್ಟೇ ಬಾಕಿ ಇರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಹಲವು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಕೈಂಕರ್ಯಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಹಾಗೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ಪ್ರಸಿದ್ಧವಾಗಿರುವಂತಹ ರಾಜಾಜಿನಗರದ ರಾಮ ಮಂದಿರದಲ್ಲೂ ಕೂಡ ಹಲವು ವಿಶೇಷ ಪೂಜೆಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಮಾತಾಡಲಿಕ್ಕೆ ನನ್ನ ಜೊತೆ ರಾಮ ಮಂದಿರದ ಅಧ್ಯಕ್ಷರಾಗಿರುವಂತಹ ಶ್ರೀಧರ್ ಇದ್ದಾರೆ. ಅವ್ರ ಹತ್ರನೇ ಮಾತಾಡ್ಸ್ತಾ ಹೋಗ್ತೀನಿ. ಅಂದಿನ ದಿನ ಯಾವೆಲ್ಲ ಕಾರ್ಯಕ್ರಮಗಳಿಂದ ಕೂಡಿರುತ್ತೆ ಅಂತ ಹೇಳಿ. ಸರ್, ರಾಮ ಮಂದಿರ ಉದ್ಘಾಟನೆ ಆಗ್ತಿದೆ 22ನೇ ತಾರೀಕು. ಮೊದಲನೇದಾಗಿ ಅದು ಎಷ್ಟು ಖುಷಿ ಕೊಡುವಂತಹ ವಿಚಾರ? ಇದು ನನಗೊಬ್ಬನಿಗೆ ಎಲ್ಲ ದೇಶದ ವಿಶ್ವದ ಎಲ್ಲ ಜನರಿಗೂ ಅತಿ ಖುಷಿ ಕೊಡುವಂತಹ ಒಂದು ವಿಷಯ ಇದು. ಯಾತಕ್ಕೆ ಅಂತಂದರೆ ಕಳೆದ 500 ವರ್ಷದಿಂದ ಅತಿರಥ ಮಹಾರಥರು ಈ ಕೆಲಸವನ್ನು ಮಾಡೋಕ್ಕಾಗದೆ ನಮ್ಮ ಕಾಲಘಟ್ಟದಲ್ಲಿ ಈ ಕೆಲಸ ಆಗ್ತಾ ಇದೆ ಅನ್ನೋದು ಅತ್ಯಂತ ಖುಷಿ ಕೊಡುವಂಥ ಒಂದು ವಿಷಯ. ನಿಮಗೆಲ್ಲ ಗೊತ್ತಿರಬೇಕು, ಮರಾಠಾಸ್ ಇರ್ಬೋದು, ಹೋಲ್ಕರ್ಸ್ ಇರ್ಬೋದು, ಎಲ್ಲರೂ ಪ್ರಯತ್ನ ಪಟ್ಟರು ದೇವಸ್ಥಾನ ಕಟ್ಟೋಕ್ಕಾಗಲಿಲ್ಲ. ಅದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರ ಕಾಲಮಾನದಲ್ಲಿ ಆಗ್ತಾಯಿದೆ, ನಾವಿರೋ ಕಾಲಮಾನದಲ್ಲಿ ಆಗ್ತಾಯಿದೆ. ಅದಲ್ಲದೆ ನಾವು ರಾಮ ಮಂದಿರದಲ್ಲಿ ಜೋಡಿಸ್ಕೊಂಡಿದ್ದೀವಿ. ಇದಕ್ಕಿಂತ ಖುಷಿ ಬೇರೆ ಏನು ಸಿಗುತ್ತೆ ಹೇಳಿ? ಇದು ಅತ್ಯಂತ ಖುಷಿಯಾಗಿರೋದು, ಹೆಮ್ಮೆ ಪಡಬೇಕಾಗಿರುವಂಥ ವಿಷಯ ಇದು. ಸರ್, ಆ ದಿನ ದೇವಸ್ಥಾನದಲ್ಲಿ ಯಾವೆಲ್ಲ ವಿಶೇಷ ಅಲಂಕಾರಗಳಿರುತ್ತೆ, ಹಾಗೆ ಪೂಜೆಗಳಿರುತ್ತೆ ಸರ್? ದಿನದಂತೆ ಬೆಳಗ್ಗೆ ರಾಮದೇವರಿಗೆ ಅಭಿಷೇಕನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗೂ ದೇವಸ್ಥಾನ ಪೂರ್ತಿ ವಿದ್ಯುತ್ ಅಲಂಕಾರ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಹೂವಿನ ಅಲಂಕಾರನೂ ದೇವರಿಗೆ ಮಾಡ್ತಾ ಇದ್ದೀವಿ. ಪೂಜೆ ಆದಮೇಲೆ ಕರೆಕ್ಟಾಗಿ 11 ಗಂಟೆಗೆ ರಾಮತಾರಕ ಹೋಮ ಶುರುವಾಗುತ್ತೆ. ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಫಿಕ್ಸ್ ಆಗಿರೋ ಮುಹೂರ್ತ ಟೈಮಲ್ಲಿ ಇಲ್ಲಿ ಪೂರ್ಣಾಹುತಿ ಮಾಡ್ತೀವಿ. ಆ ಥರ ಮಾಡೋದರಿಂದ ರಾಮದೇವರು ಅಲ್ಲಿ ಶಾಶ್ವತವಾಗಿ ಇಡೀ ಜನಸ್ತೋಮಕ್ಕೆ ಸದಾ ಆಶೀರ್ವಾದವನ್ನು ಕೊಡಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಆ ಥರ ಮಾಡ್ತಾಯಿದ್ದೀವಿ. ಅಷ್ಟೇ ಅಲ್ಲದೆ 8 ಗಂಟೆಗೆ ಮಂಗಳವಾದ್ಯದಿಂದ ಶುರುವಾದರೆ ರಾತ್ರಿ 10 ಗಂಟೆ ತನಕ ಸತತವಾಗಿ ಭಜನಾ ಕಾರ್ಯಕ್ರಮಗಳಿರುತ್ತೆ. ಸಂಜೆ 150 ಹಣತೆಯನ್ನು ಹಚ್ತೀವಿ. ರೋಡಲ್ಲೆಲ್ಲ ಸೀರಿಯಲ್ ಸೆಟ್ಟೆಲ್ಲ ಪ್ರದರ್ಶನ ಮಾಡೋದಕ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸರಿಸುಮಾರು ಒಂದು 5,000 ಭಕ್ತಾದಿಗಳು ಅವತ್ತು ಬರ್ತಾರೆ ಅಂತ ನಮ್ಮ ನಿರೀಕ್ಷೆ ಇದೆ. ಬೆಳಗ್ಗೆ ಶುರುವಾದರೆ ರಾತ್ರಿ ದೇವಸ್ಥಾನ ಮುಚ್ಚೋ ತನಕ ಬರೋ ಭಕ್ತಾದಿಗಳೆಲ್ಲರಿಗೂ ತೀರ್ಥ ಪ್ರಸಾದವನ್ನು ವಿತರಣೆ ಮಾಡುವಂಥ ಒಂದು ಸಂಕಲ್ಪವನ್ನು ಹೊತ್ತಿದ್ದೀವಿ. ಇದಿಷ್ಟು ಏನು ರಾಮ ಮಂದಿರದ ಅಧ್ಯಕ್ಷರಾಗಿರುವಂತಹ ಶ್ರೀಧರ್ ಅವರು ಹೇಳ್ತಾ ಇರುವಂಥದ್ದು. ಅಂದಿನ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಹಲವು ಪೂಜಾ ಕೈಂಕರ್ಯಗಳು, ಅದ್ರ ಜೊತೆಗೆ ಹಲವು ನಾದಸ್ವರಗಳು ಕೂಡ ಇರೋದ್ರಿಂದ ನೀವು ಕೂಡ ಈ ಒಂದು ರಾಮ ಮಂದಿರಕ್ಕೆ ಬನ್ನಿ, ಈ ಒಂದು ಸಂಭ್ರಮದಲ್ಲಿ ಭಾಗಿಯಾಗಿ. ಕ್ಯಾಮ್ರಾ ಪರ್ಸನ್ ಪವನ್ ಗೌಡ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.